ಹದ್ದು ಹಾರ್ಕೊಂಡ್ ಬರಕ್ ಲೇಟ್ ಆಗ್ಬೋದು, ಚಿರತೆ ಓಡ್ಕೊಂಡ್ ಬರಕ್ ಟೈಮ್ ಆಗ್ಬೋದು. ಆದ್ರೆ ಇದು ಮಾರ್ಕ್. ಈ ಡೈಲಾಗ್ ತಕ್ಕಂತೆ ಮಾರ್ಕ್ ಶೂಟಿಂಗ್ ಸ್ಟಾರ್ಟ್ ಮಾಡಿ ಮುಗಿಸಿ ಈಗ ರಿಲೀಸ್‌ಗೆ ರೆಡಿ ಇದಾರೆ ಅಂದ್ರೆ ಹದ್ದು ಚಿರತೆಕಿನ್ನ ಮಾರ್ಕ್ ಟೀಮ್ ತುಂಬಾನೇ ಫಾಸ್ಟ್ ಇದೆ ಅಂತ ಅರ್ಥ. ಮಾರ್ಕ್ ಕ್ರೇಜ್ ಎಷ್ಟಿದೆ ಅಂದ್ರೆ ಟ್ರೈಲರ್ ಕೂಡ ಎಷ್ಟೋ ಥಿಯೇಟರ್‌ಗಳಲ್ಲಿ ಫ್ಯಾನ್ ಶೋ ತರ ರಿಲೀಸ್ ಮಾಡಿದ್ದಾರೆ. ನಿಜವಾಗ್ಲೂ ಟ್ರೈಲರ್ ನೋಡಿದ್ಮೇಲೆ ಅವ್ರ ಫ್ಯಾನ್ಸಿಗೆ ಇದೊಂದು ಸೆಲೆಬ್ರೇಷನ್. ಹಾಗೆ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ವಿಜಯ್ ಕಾರ್ತಿಕೇಯ. ಇವರ ಕಾಂಬೋದಲ್ಲಿ ಬರ್ತಿರೋದು ಇದು ಎರಡನೇ ಸಿನಿಮಾ. ಮೊದಲಿಗೆ ಮ್ಯಾಕ್ಸ್ ಬಂದಿತ್ತು, ಇವಾಗ ಮಾರ್ಕ್ ಬರ್ತಿದೆ. ಸೇಮ್ ಫ್ಲೇವರು ಆದರೆ ಡಿಫ್ರೆಂಟ್ ಟಾಸ್ಕ್ ಇದೆ ಇಲ್ಲಿ. ಮಾರ್ಕ್ ಕೂಡ ಆಲ್ಮೋಸ್ಟ್ ಒಂದೇ ನೈಟಲ್ಲಿ ನಡೆಯುವಂಥ ಕತೆ ಅಂತ ಅನ್ನಿಸ್ತಿದೆ. ಮ್ಯಾಕ್ಸ್‌ನಲ್ಲಿ ಬೇರೆ ಟಾಸ್ಕ್ ಇತ್ತು, ಮಾರ್ಕಲ್ಲಿ ಬೇರೆ ಟಾಸ್ಕ್ ಇದೆ. ಟ್ರೈಲರಲ್ಲಿ ಹೇಳಿರೋ ಥರ ಚೈಲ್ಡ್ ಕಿಡ್ನಾಪಿಂಗ್ ಸಿಟಿಯಲ್ಲಿ ಜಾಸ್ತಿ ಆಗ್ತಿರುತ್ತೆ. ಆ ಮಕ್ಕಳನ್ನ ಹುಡ್ಕೋಕ್ ಹೋದ್ರೆ ಅಲ್ಲಿ ಸಿಗೋದು ಅವರ ಡೆಡ್ ಬಾಡಿಗಳು. ಅಲ್ಲಿ ಮಾರ್ಕ್‌ಗೆ ಸಂಬಂಧಪಟ್ಟ ಒಂದು ಮಗು ಕೂಡ ಕಿಡ್ನಾಪ್ ಆಗಿದೆ. ಆದ್ರೆ ಮಾರ್ಕ್‌ನ ಇವಾಗ ಡ್ಯೂಟಿಯಿಂದ ಸಸ್ಪೆಂಡ್ ಮಾಡಿದ್ದಾರೆ. ಇವಾಗ ಮಾರ್ಕ್ ಏನ್ ಮಾಡ್ತಾನೆ? ಈಗ ಮಾರ್ಕ್‌ಗೆ ಆ ಮಗುನ ವಾಪಸ್ ಕರ್ಕೊಂಡು ಬರೋದೇ ಟಾಸ್ಕು. ಆ ಜರ್ನಿಲಿ ಏನಾಗುತ್ತೆ, ಏನೆಲ್ಲ ಕಾನ್ಫ್ಲಿಕ್ಟ್ಸ್‌ಗಳು ಹುಟ್ಕೊಳ್ಳುತ್ತೆ ಅನ್ನೋದು ನಾವು ಸಿನಿಮಾದಲ್ಲೇ ನೋಡಬೇಕು. ಹಾಗೆ ಸುದೀಪ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ ಅದ್ರ ಬಗ್ಗೆ ಮಾತೇ ಇಲ್ಲ ಹೇಳೋದಿಕ್ಕೆ. ಅವರು ಬರೋ ಪ್ರತಿ ಫ್ರೇಮಲ್ಲೂ ಪವರ್ ಇದೆ. ಇಲ್ಲಿ ನನಗೆ ಇಷ್ಟ ಆಗಿದ್ದು ನಿಜವಾಗ್ಲೂ ಇದರ ಪ್ರೆಸೆಂಟೇಷನು. ಜಸ್ಟ್ ಟ್ರೈಲರಲ್ಲೇ ಗೊತ್ತಾಗ್ತಿದೆ ಆ ಸ್ಕೇಲು, ಆ ಮೇಕಿಂಗ್ ಯಾವ ಥರ ಇರುತ್ತೆ ಅಂತ. ಅಫ್‌ಕೋರ್ಸ್ ವಿಜಯ್ ಕಾರ್ತಿಕೇಯ ಡೈರೆಕ್ಟ್ರು ವಿಜಯ್ ಕಾರ್ತಿಕೇಯ ಅವರು ತಮಿಳವ್ರು ಆಗಿದ್ರಿಂದ ಆ ಮೇಕಿಂಗಲ್ಲಿ ಅವರ ಫ್ಲೇವರ್ ಕಾಣುತ್ತೆ. ನೀವು ಆಲ್ಮೋಸ್ಟ್ ತಮಿಳ್ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಇದೇ ಪ್ಯಾಟರ್ನಲ್ಲಿ ಸಿನಿಮಾಗಳನ್ನು ನೋಡಿರ್ತೀರ. ಅದು ವಿಕ್ರಮ್ ಆಗಿರ್ಬೋದು, ಕೈತಿ ಆಗಿರ್ಬೋದು, ಇದೇ ಥರ ಅವರ ಸ್ಟೈಲ್ ಆಫ್ ಸಿನಿಮಾ ಇರುತ್ತೆ. ಅದು ಈ ಸಿನಿಮಾದಲ್ಲೂ ನಾವು ನೋಡ್ಬೋದು. ನಮ್ಮವ್ರು ಸ್ವಲ್ಪ ಈ ಥರದ ಮೇಕಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನನ್ನ ಪರ್ಸ್ನಲ್ ಒಪಿನಿಯನು. ಹಾಗೆ ಇಲ್ಲಿ ಬರೋ ಎಲ್ಲ ಕ್ಯಾರೆಕ್ಟರ್‌ಗಳಲ್ಲಿ ಇಂಟೆನ್ಸ್ ಕಾಣ್ತಿದೆ. ತುಂಬ ಇಂಪಾರ್ಟೆಂಟ್ ರೋಲ್ಸ್ ಅಂತಾನೂ ಫೀಲ್ ಆಗ್ತಾ ಇದೆ. ಕಾಸ್ಟಿಂಗ್ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಯೋಗಿ ಬಾಬು, ನವೀನ್ ಚಂದ್ರ, ಟಾಮ್ ಚಾಕೋ ಈ ತರದ ತಮಿಳ್ ಆ್ಯಂಡ್ ಮಲಯಾಳಂ ಆಕ್ಟರ್ಸ್‌ನ ಹಾಕೊಂಡಿದ್ದಾರೆ. ಅದು ಸಿನಿಮಾಕ್ಕೆ ಪ್ಲಸ್ ಕೂಡ ಆಗುತ್ತೆ. ಹಾಗಿದ್ರೆ ಸಿನಿಮಾಟೋಗ್ರಫಿ ಬಗ್ಗೆ ಒಂದು ಮಾತಿಲ್ಲ. ಅವ್ರು ಇಟ್ಟಿರೋ ಒಂದೊಂದು ಫ್ರೇಮ್ ಕೂಡ ಒಂದೊಂದು ಮ್ಯಾಜಿಕ್ ನಿಜವಾಗ್ಲೂ. ಹಾಗೆ ಇದರ ಮ್ಯೂಸಿಕ್ ಅಂತೂ ನಮ್ಮ ಕಿಚ್ಚ ಸುದೀಪ್ ಅವರ ಒಂದು ಮಾಸ್‌ಗೆ ಜಸ್ಟಿಫಿಕೇಶನ್ ಮಾಡುತ್ತೆ. ಹಾಗೆ ಪ್ರತಿಯೊಂದು ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲೂ ಈ ಟ್ರೈಲರು ತುಂಬಾ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಿದೆ. ಹಾಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗೂ ಇದೆ. ಸಿನಿಮಾ ನೋಡಿ ಮಾತಾಡೋಣ. ಮಾರ್ಕ್‌ನ ಡೇಟ್ ಮಾರ್ಕ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಡೆವಿಲ್‌ನ ನೋಡ್ಕೊಂಡು ಬರೋಣ. ಥ್ಯಾಂಕ್ ಯು.